ನಮ್ಮ ಮಾಗಡಿ ತಾಲೂಕಿನ ಮತ್ತು ರಾಮನಗರ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪತ್ರಕರ್ತ ಬಂಧುಗಳೇ, ನಾನು ವಿ ಪ್ರಕಾಶ್ ಇಲ್ಲಿ ತಿಮ್ಸಂದ್ರ ಗ್ರಾಮದವನು. ನಮ್ಮ ಬೆಳಗುಂಬ ರಸ್ತೆಯಲ್ಲಿರೋ ತಿಮ್ಸಂದ್ರ ಗ್ರಾಮದವನು. ನಮ್ಮ ತಂದೆ ತಾತ ಎಲ್ಲ ಇದೇ ಗ್ರಾಮದವರಿದ್ದು, ನಾನು ವಕೀಲ ವೃತ್ತಿಯನ್ನು 34 ವರ್ಷಗಳಿಂದ ವಕೀಲ ವೃತ್ತಿಯನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಸಮಾಜ ಸೇವೆಯಲ್ಲೂ ರಾಜಕೀಯ ಪಕ್ಷಗಳ ಜೊತೆ ಗುರುತಿಸಿಕೊಂಡು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೆ. ನಾನು 2010ನೇ ಸಾಲಿನಲ್ಲಿ ನನ್ನ ಸ್ವಂತ ಜಮೀನು ವೆಂಗ್ಲಪ್ನಹಳ್ಳಿ ಸರ್ವೆ ನಂಬರ್ 19/3ರಲ್ಲಿ ಭೂ ಪರಿವರ್ತನೆಯನ್ನು ಮಾಡಿಸ್ಕೊಂಡಿದ್ದೀನಿ. ವಾಣಿಜ್ಯ ಉದ್ದೇಶಕ್ಕೆ ರೆಸಾರ್ಟು, ಹೋಟೆಲ್ಲು ಮತ್ತು ಲಾಡ್ಜಿಂಗ್ ಅನ್ನೋ ಉದ್ದೇಶಕ್ಕೆ ಭೂ ಪರಿವರ್ತನೆಯನ್ನು ಮಾಡಿಸ್ಕೊಂಡು 2012ರಲ್ಲಿ ಮಾಗಡಿ ಯೋಜನಾ ಪ್ರಾಧಿಕಾರಕ್ಕೆ ಸುಮಾರು 13,74,000 ಶುಲ್ಕವನ್ನು ಪಾವತಿಸಿ ವಾಣಿಜ್ಯ ಉದ್ದೇಶದ ಕಟ್ಟಡ ನಿವೇಶನಕ್ಕೆ ನಕ್ಷೆ ಅನುಮತಿಯನ್ನು ಪಡೆದುಕೊಂಡಿದ್ದೀನಿ. ನಮ್ಮ ಮಾಗಡಿ ತಾಲೂಕಿನಲ್ಲಿ ನನಗೆ ತಿಳಿದಿರೋದು, ನಮಗೆ ಹೆಮ್ಮೆ, ಏಕೈಕ ಒಂದು ವಾಣಿಜ್ಯ ಉದ್ದೇಶದ ಕಟ್ಟಡ ನಕ್ಷೆ ಅನುಮೋದನೆ ಆಗಿರೋದು ಏಕೈಕ ನನ್ನ ಜಮೀನು ಅನ್ನೋದು ಮಾತ್ರನೇ. ಅದು ಬೇರೆ ಯಾರ್ದು ನನಗೆ ಮಾಹಿತಿ ಇಲ್ಲ, ಆದರೂ ಅದೊಂದು ವಿಚಾರ ಇದೆ. ಜೊತೆಗೆ ನಮ್ಮ ಸದರಿ ಜಮೀನಿನ ವಾಣಿಜ್ಯ ಉದ್ದೇಶದ ಜಮೀನಿಗೆ ಫೈರ್ ಸೇಫ್ಟಿ ಇಲಾಖೆಯಿಂದ ಅನುಮತಿಯನ್ನು ತೊಗೊಂಡಿದ್ದೀವಿ. ಮತ್ತು ಕರ್ನಾಟಕ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿಯನ್ನು ತೊಗೊಂಡಿದ್ದೀವಿ. ಮತ್ತು ನಮ್ಮ ಅರಣ್ಯ ಇಲಾಖೆಯ ಏನು ಈಕೋ ಸೆನ್ಸಿಟಿವ್ ಝೋನ್, ಆ ಈಕೋ ಸೆನ್ಸಿಟಿವ್ ಝೋನ್ NOCಯನ್ನು ತೊಗೊಂಡಿದ್ದೀವಿ. ಹಾಗಾಗಿ ಎಲ್ಲ ಸಂಪೂರ್ಣ ದಾಖಲೆಗಳನ್ನು ಒದಗಿಸುವಷ್ಟರಲ್ಲೇ ನಮ್ಮ 15 ವರ್ಷ ಒಂದು ಸಮಯ ಆಯಿತು. ಹೀಗಾಗಿ ಹಿಂದಿನ ವರ್ಷ ನಾವು ಮಾರ್ಚಲ್ಲಿ ಅದನ್ನು ಈಡೇರಿಸಬೇಕು ಅಂದ್ಬಿಟ್ಟು ವಾಣಿಜ್ಯ ಉದ್ದೇಶದ ರೆಸಾರ್ಟ್ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಈಗ ಅದು ಈ ತಿಂಗಳ 25ನೇ ತಾರೀಕು, ಮಾರ್ಚ್ 25ನೇ ತಾರೀಕು ಬೆಳಗ್ಗೆ 10 ನಮ್ಮ ರಾಷ್ಟ್ರದ ಪ್ರಮುಖರುಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದೀವಿ ಉದ್ಘಾಟನಾ ಸಮಾರಂಭಕ್ಕೆ. ಹಾಗಾಗಿ ಅದು ನಮ್ಮ ತಾಲೂಕಿಗೆ ಮತ್ತು ನಮ್ಮ ಹೋಬಳಿಗೆ ಒಂದು ಹೆಮ್ಮೆ ತರುವಂಥ, ಸಂಪೂರ್ಣ ಕಾನೂನಾತ್ಮಕವಾಗಿ ಎಲ್ಲ ನಿಯಮಗಳನ್ವಯ ಮಾಡಿರುವ ಕಟ್ಟಡ ನಿರ್ಮಿಸಿರುವ ಏಕೈಕ ಸಂಸ್ಥೆ. ಅದು ಸಾವಂದುರ್ಗ ಜಂಗಲ್ ರೆಸಾರ್ಟ್ ಅಂತ ಅದನ್ನು ಹೆಸರಿಟ್ಟಿದ್ದೀವಿ. ಇದು ಸಾವಂದುರ್ಗ ಜಂಗಲ್ ರೆಸಾರ್ಟ್ ಹೆಸರಿಡೋದಕ್ಕೆ ನಮ್ಮ ವೆಂಗ್ಲಪ್ನಹಳ್ಳಿ ನಮ್ಮ ಸದರಿ ಹೋಟೆಲ್ ಮುಂಭಾಗದ ಎದುರುಗಡೆನೇ ನಮ್ಮ ಸಾವಂದುರ್ಗ ಬೆಟ್ಟ ಕಾಣುತ್ತೆ ನಮಗೆ. ಆ ಬೆಟ್ಟ ನಮಗೆ ಬೈ ವಾಕ್ ಹೋದರೆ, ನಡಿಗೆಯಲ್ಲಿ ಹೋದರೆ 5 ಕಿಲೋಮೀಟ್ರ್ ಆಗುತ್ತೆ. ರಸ್ತೆ ಮುಖಾಂತರ ಹೋದರೆ ಅದು 15 ಕಿಲೋಮೀಟ್ರ್ ಆಗುತ್ತೆ. ಹಾಗಾಗಿ ನಮ್ಮ ದೇಶದ ಏಷ್ಯಾದ ಅತ್ಯಂತ ಹೆಮ್ಮೆಯ ಏಕಶಿಲಾ ಬೆಟ್ಟ ಸಾವಂದುರ್ಗ ಬೆಟ್ಟ. ನಾವು ಇದೇ ಮಣ್ಣಿನಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಅದೇ ಹೆಸರನ್ನು ನಾವು ಇಟ್ಕೊಂಡು ಅದಕ್ಕೆ GST ಸರ್ಟಿಫಿಕೇಟು ಮತ್ತು ವ್ಯಾಟು ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಪಡೆದಿರುವ ಏಕೈಕ ಸಂಸ್ಥೆ ನಮ್ಮ ಸಾವಂದುರ್ಗ ಜಂಗಲ್ ರೆಸಾರ್ಟ್ ಆಗಿರುತ್ತದೆ. ಅದಕ್ಕೆ ನಾನು ನಮ್ಮ ಪತ್ರಕರ್ತ ಮಿತ್ರರ ಮೂಲಕ ತಮ್ಮೆಲ್ಲರಿಗೂ, ನಮ್ಮ ಮಾಗಡಿ ತಾಲೂಕಿನ ಜನತೆ ಮತ್ತು ಏನು ನಮ್ಮ ತಾಲೂಕಿನ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪೂರಕವಾಗಿ ನಮ್ಮ ತಾಲೂಕಿನ ನಮ್ಮ ಸಾವಂದುರ್ಗ ಬೆಟ್ಟ, ಶಿವಗಂಗೆ ಬೆಟ್ಟ, ಸೋಮನೇಶ್ವರ ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನ, ಇದಕ್ಕೆ ಬರೋ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಪ್ರವಾಸೋದ್ಯಮ ಇಲಾಖೆಯಲ್ಲೂ ನಾವು ಅದಕ್ಕೆ ಮಾನ್ಯತೆಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದೇವೆ. ನಾವು KSTDCಯಿಂದ ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಹಾಗಾಗಿ ತಾವುಗಳೆಲ್ಲ ನಮ್ಮ 25ನೇ ತಾರೀಕಿನ ಸಾವಂದುರ್ಗ ಜಂಗಲ್ ರೆಸಾರ್ಟ್ ಉದ್ಘಾಟನಾ ಸಮಾರಂಭಕ್ಕೆ ತಾವುಗಳು ಆಗಮಿಸಿ ನಮ್ಮ ಸೌಕರ್ಯಗಳನ್ನು ನಮ್ಮ ಪ್ರವಾಸಿಗರಿಗೆ ಹಾಗೂ ನಮ್ಮ ತಾಲೂಕಿನ ಜನತೆಗೆ ಉಪಯೋಗ ಪಡ್ಕೊಳ್ಳೋದನ್ನು ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಅದು ನಾವು ಮಾನ್ಯ HD ದೇವೇಗೌಡರು ಸಾಹೇಬರಿಗೆ ಆಹ್ವಾನ ಕೊಟ್ಟಿದ್ದೀವಿ. ಮತ್ತು ಮಾನ್ಯ SD ಕುಮಾರಸ್ವಾಮಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೀವಿ. ಮಾನ್ಯ ಸೋಮಣ್ಣವ್ರಿಗೆ ಕೊಟ್ಟಿದ್ದೀವಿ. ಮತ್ತು SD ಬಾಲಕೃಷ್ಣೇಗೌಡರು ಉದ್ಯಮಿಗಳು ಕೊಟ್ಟಿದ್ದೀವಿ. ಮತ್ತು ಜಯಪ್ರಕಾಶ್ ಅವರು ಉದ್ಯಮಿಗಳು ಕೊಟ್ಟಿದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರಿಗೆ ಕೊಟ್ಟಿದ್ದೀವಿ. ಮತ್ತು ಮಾನ್ಯ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಸಾಹೇಬ್ರಿಗೆ ಕೊಟ್ಟಿದ್ದೀವಿ. ಮತ್ತು ನಮ್ಮ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ HK ಪಾಟೀಲ್ ಸಾಹೇಬರು
ಪ್ರವಾಸೋದ್ಯಮ ಮಂತ್ರಿಗಳು ಅವ್ರಿಗೆ ಕೊಟ್ಟಿದ್ದೀವಿ. ಮತ್ತು ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಕೊಟ್ಟಿದ್ದೀವಿ. ನಮ್ಮ ರಾಜ್ಯದ ವಿಧಾನಮಂಡಲದ ವಿರೋಧ ಪಕ್ಷ ನಾಯಕರಾದ ಅಶೋಕ್ರವ್ರಿಗೆ ಕೊಟ್ಟಿದ್ದೀವಿ. ನಮ್ಮ ತಾಲೂಕಿನವರೇ ಆದ ಚಿಕ್ಕಲೇದವರಾದ ಡಾಕ್ಟರ್ ಅಶ್ವಥ್ ನಾರಾಯಣ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದರು, ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದೀವಿ. ಮತ್ತು ನಮ್ಮ ಎಲ್ಲ ನೆಚ್ಚಿನ ನಾಯಕರು, ನಮ್ಮ ಪ್ರೀತಿಯ ಶಾಸಕರು ಆದ ಶ್ರೀಯುತ ಎಚ್.ಸಿ. ಬಾಲಕೃಷ್ಣ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದೀವಿ. ಮತ್ತು ಕುಣಿಗಲ್ ತಾಲೂಕಿನ ಮಾಜಿ ಮಂತ್ರಿಗಳಾದ ಡಿ. ನಾಗರಾಜ್ ಅವ್ರಿಗೆ ಕೊಟ್ಟಿದ್ದೀವಿ. ಮತ್ತು ಕುಣಿಗಲ್ ತಾಲೂಕಿನ ಹಾಲಿ ಶಾಸಕರಾದ ಡಾಕ್ಟರ್ ರಂಗನಾಥ್ ಅವ್ರಿಗೆ ಕೊಟ್ಟಿದ್ದೀವಿ. ಯತೀಶ್ ಚೌಧರಿ ಉದ್ಯಮಿಗಳಿಗೆ ಕೊಟ್ಟಿದ್ದೀವಿ. ಮತ್ತು KSFC ಅಧಿಕಾರಿಗಳು, ಕರ್ನಾಟಕ ಹಣಕಾಸು ಸಂಸ್ಥೆ ರಾಮನಗರ, ಆ ಅಧಿಕಾರಿಗಳಿಗೆ ಆಹ್ವಾನ ಕೊಟ್ಟಿದ್ದೀವಿ. ಮತ್ತು KSTDC ಪ್ರವಾಸೋದ್ಯಮ ಇಲಾಖೆಗಳಿಗೆ ಅರ್ಜಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಈ ಪ್ರವಾಸೋದ್ಯಮ ಸಮಿತಿಯ ಜಿಲ್ಲಾ ಅಧ್ಯಕ್ಷರವರು, ಅವ್ರಿಗೂ ಆಹ್ವಾನವನ್ನು ಕೊಟ್ಟಿದ್ದೀವಿ. ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದೀವಿ. ಮತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದ ತಹಸೀಲ್ದಾರ್ ಅವರಿಗೆ ಕೊಟ್ಟಿದ್ದೀವಿ. ನಮ್ಮ ಗ್ರಾಮ ಪಂಚಾಯಿತಿ ಬಾಚನಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ಸದಸ್ಯರುಗಳು, ಸಿಬ್ಬಂದಿ ವರ್ಗ, ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗ, ಎಲ್ಲ ಇಲಾಖೆಗಳು, ಕಂದಾಯ ಇಲಾಖೆ, ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ನಾವು ಎಲ್ಲ ದಾಖಲೆಗಳನ್ನು ಪಡೆದಿರೋದರಿಂದ ನಮ್ಮ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರೆಗೂ ನಾವು ಈಗಾಗಲೇ ಆಹ್ವಾನವನ್ನು ನೀಡಿದ್ದೇವೆ. ಪ್ರವಾಸಿಗರಿಗೆ ಏನೇನು ಮಾಡಿದ್ದೀವಿ? ಪ್ರವಾಸಿಗರಿಗೆ ನಮ್ಮಲ್ಲಿ 3 ಬ್ಲಾಕ್ ಅಪ್ರೂವಲ್ ಆಗಿದೆ ಸರ್ಕಾರದಿಂದ. 3 ಬ್ಲಾಕಲ್ಲಿ ಬ್ಲಾಕ್ 1ನಲ್ಲಿ 40 ಕೊಠಡಿಗಳು, ಈಜುಕೊಳ, ಮತ್ತು ಏನು ಬ್ಯಾಡ್ಮಿಂಟನ್ ಕೋರ್ಟು, ಟೆನ್ನಿಸ್ ಕೋರ್ಟು ನಮ್ಮ ತಾಲೂಕಲ್ಲಿ ಅದು ನಿಯಮಿತವಾಗಿ ಕಾನೂನಾತ್ಮಕವಾಗಿ ಇರುವಂಥ ಒಂದು ನಕ್ಷೆ ಪ್ರಕಾರ ಕಟ್ಟಿರೋದ್ರಲ್ಲಿ ಬ್ಲಾಕ್ 1 40 ಕೊಠಡಿಗಳ ಕಟ್ಟಡವನ್ನು ನಿರ್ಮಿಸಿಲ್ಲ ನಾವಿನ್ನು. ಮತ್ತು ಬ್ಲಾಕ್ 2 24 ಕೊಠಡಿಗಳ ಕಟ್ಟಡ ನಿರ್ಮಿಸಿಲ್ಲ. ಬ್ಲಾಕ್ 3ಯಲ್ಲಿ 10 ಕಾಟೇಜ್ ಇದೆ, ಇಂಡಿಪೆಂಡೆಂಟ್ ಕಾಟೇಜು, ಮತ್ತು ರೆಸ್ಟೋರೆಂಟು, ಸ್ವಿಮ್ಮಿಂಗ್ ಪೂಲು ಮತ್ತು ಆಟದ ಮೈದಾನಗಳನ್ನ ಈಗಾಗಲೇ ನಿರ್ಮಿಸಿದ್ದೀವಿ. ಆಟದ ಮೈದಾನಗಳು ಬ್ಯಾಡ್ಮಿಂಟನ್ನು ಮತ್ತು ಟೆನ್ನಿಸು, ಪಿಕಲ್ ಬಾಲು, ಆ ಕೋರ್ಟ್ಗಳನ್ನ ಪ್ರಾರಂಭ ಮಾಡಿದ್ದೀವಿ. ಅದನ್ನು ನಮ್ಮ ತಾಲೂಕಿನ ಪ್ರವಾಸಿಗರಿಗೆ, ತಾಲೂಕಿನ ಇಡೀ ರಾಜ್ಯದಲ್ಲಿ ಬರೋ ಪ್ರವಾಸಿಗರನ್ನು ನಮ್ಮ ಸಾವಂದುರ್ಗ ಬೆಟ್ಟ ಟ್ರೆಕ್ಕಿಂಗಿಗೆ ತಮ್ಮೆಲ್ರಿಗೂ ತಿಳಿದಿದೆ, ಟ್ರೆಕ್ಕಿಂಗಿಗೆ ನಾವು ಅನುಮತಿ ಕೋರಿದ್ದೀವಿ ಅರಣ್ಯ ಇಲಾಖೆಯಿಂದ. ಯಾಕಂದರೆ ನಮ್ಮ ಟ್ರೆಕ್ಕಿಂಗ್ ಹೋದವರು ನಾವೆಲ್ಲರೂ ಇಲ್ಲಿರೋದ್ರಿಂದ ಸುಮಾರು ಜನ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡು ಒಂದು ಕಷ್ಟ ತೊಂದರೆ ಎಲ್ಲ ಅನುಭವಿಸಿರೋದನ್ನ ತಾವೇ ಪತ್ರಿಕೆಗಳಲ್ಲಿ ವರದಿ ಮಾಡಿದ್ರಿ. ಅದು ಇಡೀ ರಾಜ್ಯದಂತ ಆಗಿದೆ. ಈಗ ನಾವು ಅರಣ್ಯ ಇಲಾಖೆಯಲ್ಲಿ ನಾವು ಅನುಮತಿಯನ್ನು ಪಡೆದು ಗೈಡ್ ಮುಖಾಂತರ ಅದನ್ನು ಟ್ರೆಕ್ಕಿಂಗ್ ಹೋಗೋದಕ್ಕೆ, ಕಾಲ್ನಡಿಗೆ ಹೋಗೋದಕ್ಕೆ ಒಂದು ಪ್ರವಾಸೋದ್ಯಮದ ರೂಪುರೇಷೆ ಇದೆ. ಅದು ಜನರಲ್ ತಿಮ್ಮಯ್ಯ ಅಕಾಡೆಮಿ ಅಂತ ಇದೆ, ಸಾಹಸ ಅಕಾಡೆಮಿ, ಅವರಿಂದ ನಾವು ಅರ್ಜಿಯನ್ನು ತೊಗೊಂಬಂದಿದ್ದೀವಿ. ಅವ್ರ ಮಾನ್ಯತೆ ಪಡೆದು ಅವ್ರ ಮಾರ್ಗದರ್ಶನದಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಶುಲ್ಕ ಒಳಗಡೆ ಹೋಗೋದಕ್ಕೆ ಬರೋದಕ್ಕೆ ಅರಣ್ಯ ರಕ್ಷಕರ ಜೊತೆಯಲ್ಲಿ ಅವರು ಕಳಿಸ್ಕೊಡ್ತಾರೆ. ಅದನ್ನು ನಾವು ಉದ್ದೇಶವನ್ನು ಈಡೇರಿಸಿದ್ರೆ ಪ್ರವಾಸೋದ್ಯಮದ್ದು ನಮ್ಮ ಸಾವಂದುರ್ಗ ಬೆಟ್ಟ ಇಡೀ ಏಷ್ಯಾದಲ್ಲೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏಕಶಿಲಾ ಬೆಟ್ಟ ಒಂದೇ ಇರೋದು. ಇದಕ್ಕೆ ಅತಿ ಅದ್ಭುತವಾದ ಹಿನ್ನೆಲೆ ಇರೋದರಿಂದ ಅದ್ರ ಬಗ್ಗೆ ನಾವು ಪ್ರವಾಸೋದ್ಯಮ ಇಲಾಖೆ ಮುಂದಿನ ದಿನಗಳಲ್ಲಿ ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ, ಅಥವಾ ಪ್ರೋತ್ಸಾಹ ಧನ ಮತ್ತೊಂದು ಏನು ಕೊಡ್ತಾರೆ, ಅದ್ರ ಮೇಲೆ ನಾನು ನಮ್ಮ ಮಾಗಡಿ ಜನತೆ, ಅವರ ಇಲಾಖೆಗಳ ಸಹಕಾರದಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡ್ತೀವಿ.